ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣಾಗೋಪರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯ. ಎಲ್ಲರಿಗೂ ನಮಸ್ಕಾರ. ಈಗ ಮಕ್ಕಳೆಲ್ಲರೂ ಸೇರಿ ಪ್ರಸ್ತುತಪಡಿಸುತ್ತಿರುವ ನೃತ್ಯ ರೂಪಕ ಭಾವಿ ಸಮೀರ ಶ್ರೀ ವಾದಿರಾಜರ ಜೀವನ ಚರಿತ್ರೆಯನ್ನ ನೋಡೋಣ. ಮೊದಲಿಗೆ ನಿರೂಪಕರನ್ನ ವೇದಿಕೆಗೆ ಕರೆದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಶ್ರೀ ವಾದಿರಾಜರ ಪೂರ್ವಾಶ್ರಮದ ತಂದೆ ತಾಯಿ ಮತ್ತು ಗುರುಗಳ ಬಗ್ಗೆ ತಿಳಿಸುವೆನು. ಈಗಿನ ಉಡುಪಿ ಜಿಲ್ಲೆಯ ಕುಂಭಾಸಿ ಎಂಬ ಊರಿನ ಸಮೀಪದಲ್ಲಿ ಹೂವಿನ ಕೆರೆ ಎಂಬ ಒಂದು ಗ್ರಾಮ. ಆ ಗ್ರಾಮದಲ್ಲಿ ರಾಮಭಟ್ಟ ಮತ್ತು ಗೌರಿದೇವಿ ಎಂಬ ದಂಪತಿಗಳಿದ್ದರು. ಇವರಿಗೆ ಸಂತಾನವಿರಲಿಲ್ಲ. ದಂಪತಿಗಳು ಶ್ರೀ ಭೂವರಾಹ ದೇವರಿಗೆ ಹರಕೆ ಹೊತ್ತು ಸೋದೆ ಮಠದ ಸ್ವಾಮಿಗಳಾದ ಶ್ರೀ ವಾಗೀಶತೀರ್ಥ ಸ್ವಾಮಿಗಳನ್ನು ಕಾಣಲು ಬಂದರು. ಮಗುವನ್ನು ತಮಗೆ ಜನಿಸಲಿದೆ. ಆದರೆ ನಮದೊಂದು ಇಚ್ಛೆಯನ್ನು ತಾವು ನಡೆಸಿಕೊಳ್ಳುವುದಾಗಿ ನಮಗೆ ವಚನ ಕೊಡಬೇಕು. ಅದೇನು ತಮ್ಮ ಇಚ್ಛೆ ಸ್ವಾಮಿಗಳೇ, ತಿಳಿಸಿದರೆ ಅದರಂತೆ ನಡೆದುಕೊಳ್ಳುತ್ತೇವೆ. ನಮ್ಮ ಇಚ್ಛೆ ಏನೆಂದರೆ ನಿಮಿತ್ತ ಮಾತ್ರಕ್ಕೆ ನಿಮಗೆ ಜನಿಸುವ ಮಗುವನ್ನು ಅದು ಜನಿಸಿದ ಕೂಡಲೇ ನಮಗೆ ತಂದು ಒಪ್ಪಿಸಬೇಕು. ಏಕೆಂದರೆ ಆ ಮಗು ನಮ್ಮದು. ಅದು ನಮ್ಮ ಗುರುಕುಲದಲ್ಲಿ ಬೆಳೆದು ಲೋಕಪೂಜೆಯಾಗಬೇಕಾಗಿದೆ. ಮಗು ಹುಟ್ಟಿದ ಕೂಡಲೇ ನಿಮಗೆ ಒಪ್ಪಿಸಬೇಕೆ? ಅದು ಹೇಗೆ ಸಾಧ್ಯ? ಹುಟ್ಟು ಮಗುವನ್ನು ನಮಗೆ ಹೇಗೆ ಒಪ್ಪಿಸುವುದು? ಸರಿ, ಹಾಗಾದರೆ ಒಂದು ಕರಾರು ಮಾಡಿಕೊಳ್ಳೋಣ. ನಿಮ್ಮ ಮಗು ಮನೆಯಲ್ಲಿ ಜನಿಸಿದರೆ ನಿಮ್ಮದು. ಒಂದು ವೇಳೆ ಮಗು ಮನೆಯ ಹೊರಗಡೆ ಜನಿಸಿದರೆ ಅದನ್ನು ನಮಗೆ ತಂದು ಒಪ್ಪಿಸಬೇಕು. ಈ ಮಾತಿಗೆ ನಿಮಗೆ ಒಪ್ಪಿಗೆ ಇದೆಯೇ? ನವಮಾಸಗಳು ತುಂಬಿದ ಮೇಲೆ ನೀನು ಮನೆಯಿಂದ ಹೊರಗಡೆ ಹೋಗಲೇಬೇಡ. ಗುರುಗಳ ಈ ಮಾತಿಗೆ ಒಪ್ಪಿಕೊಳ್ಳೋಣ. ಹಾಗೆ ಆಗಲಿ. ಗುರುಗಳೇ, ನಮ್ಮಿಬ್ಬರ ಒಪ್ಪಿಗೆ ಇದೆ. ನಮ್ಮನ್ನು ಅನುಗ್ರಹಿಸಬೇಕು. ಶ್ರೀ ಗೋವರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗಾಗಲಿದೆ. ಶ್ರೀ ಭೂವರಾಹ ಸ್ವಾಮಿಯ ಕೃಪೆಯಿಂದ ಗರ್ಭವತಿಯಾದ ಗೌರಿದೇವಿ ನವಮಾಸ ತುಂಬಿದಾಗ ರಾಮಭಟ್ಟರು ತಮ್ಮ ಪತ್ನಿ ಮನೆಯ ಹೊರಗೆ ಹೋಗದಂತೆ ಅಪ್ಪಣೆ ಮಾಡಿದರು. ಆದರೆ ದೈವೇಚ್ಛೆ ಬೇರೆಯದೇ ಆಗಿತ್ತು. ಮಾಘ ಶುದ್ಧ ದ್ವಾದಶಿಯಿಂದ ರಾಮಭಟ್ಟರು ಪಾರಣೆಗೆ ಕುಳಿತಿದ್ದಾಗ ಮನೆಯ ಮುಂದಿನ ಗದ್ದೆಯಲ್ಲಿ ಹಸುಗಳು ನುಗ್ಗಿ ಬೆಳೆಯನ್ನು ಮೇಯುತ್ತಿರುವುದನ್ನು ಕಂಡು ಗೌರಿದೇವಿಗೆ ಹಸುಗಳನ್ನು ಓಡಿಸಲು ಹೇಳಿದರು. ಗೌರಿದೇವಿ ಮನೆಯಿಂದ ಹೊರಬಂದು ಗದ್ದೆಗೆ ಬಂದಾಗ ಪ್ರಸವ ವೇದನೆ ಕಾಣಿಸಿಕೊಂಡು ಆ ಗದ್ದೆಯಲ್ಲಿಯೇ ಗಂಡು ಮಗುವಿಗೆ ಜನ್ಮವಿತ್ತಳು. ಅಂದರೆ ಜನ್ಮವರ್ಷ ಶಾಲಿವಾಹನ ಶಕೆ 1402 ಶಾರ್ವರಿ 1402 ಶಾರ್ವರಿ ಸಂವತ್ಸರ, ಅಂದರೆ ಕ್ರಿಸ್ತಶಕ 1401ರಲ್ಲಿ 1481ರಲ್ಲಿ ವಾದಿರಾಜ ಸ್ವಾಮಿಗಳ ಜನ್ಮವಾಯಿತು. ಶ್ರೀ ವಾಗೀಶತೀರ್ಥರು ಆ ಮಗುವಿಗೆ ಭೂವರಾಹ ಎಂದು ನಾಮಕರಣ ಮಾಡಿದರು. ಮಗುವಿಗೆ 5 ವರ್ಷಗಳಾಗಿರುವವರೆಗೆ ಹತ್ತಿರವಿಟ್ಟುಕೊಂಡು ವಿದ್ಯಾಭ್ಯಾಸ ಉನ್ನಯ ಮಾಡಿಸಿದ ರಾಮಭಟ್ಟ ಮತ್ತು ಗೌರಿದೇವಿ ಗುರುಗಳಿಗೆ ಕೊಟ್ಟು ಮಾತಿನಂತೆ ಭೂವರಾಹನನ್ನು ಶ್ರೀ ವಾಗೀಶತೀರ್ಥ ಸ್ವಾಮಿಗಳಿಗೆ ಒಪ್ಪಿಸಿದರು.
ಮಗನನ್ನು ನಮಗೆ ಒಪ್ಪಿಸಿದೆಂದು ನೊಂದುಕೊಳ್ಳಬೇಡ ರಾಮಭದ್ರ. ನಿಮಗೇನೋ ಪುತ್ರ ಜನಿಸುತ್ತಾನೆ. ಭೂವರಾಣಿಗೆ ನಾವು ಮಧ್ವ ಸಿದ್ಧಾಂತವನ್ನು, ಭೂವರ ಸ್ವಾಮಿಯ ಪೂಜೆಯನ್ನು, ವೇದಾಂತ ಪಾಠಗಳನ್ನು ಕಲಿಸಿ ಅವನಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡುತ್ತೇನೆ. ದ್ವೈತ ವೇದಾಂತದಲ್ಲಿ ಪಾಂಡಿತ್ಯಶಾಲಿಯಾಗಿ, ವಾದಗಳಲ್ಲಿ ಜಯಶಾಲಿಯಾಗಿ, ವಾದಿಗಳಿಗೆ ರಾಜನಾದವನು ಇವನು ಶ್ರೀವಾದಿರಾಜ ತೀರ್ಥ ಎಂದು ಕರೆಸಿಕೊಳ್ಳುತ್ತಾನೆ. ಶ್ರೀ ವಾಗೀಶ ತೀರ್ಥರಿಂದ ಸನ್ಯಾಸ ದೀಕ್ಷೆ ಪಡೆದ ಶ್ರೀ ವಾದಿರಾಜಸ್ವಾಮಿಗಳು ಶ್ರೀಕೃಷ್ಣನನ್ನ ಪೂಜೆಯನ್ನು ಕೈಗೊಂಡರು. ಉಡುಪಿಯ ಅಷ್ಟಮಠಗಳನ್ನು ಕಟ್ಟಿಸಿ ಪರ್ಯಾಯ ಪದ್ಧತಿಯನ್ನು ವ್ಯವಸ್ಥೆಗೊಳಿಸಿದರು. ಅದುವರೆಗೂ ಅಷ್ಟಮಠಾಧೀಶರು ತಲಾ 2 ತಿಂಗಳ ಕಾಲ ಕೃಷ್ಣನನ್ನು ಪೂಜಿಸುತ್ತಿದ್ದರು. ಶ್ರೀ ವಾದಿರಾಜರು ಈ ಅವಧಿಯನ್ನು ತಲಾ 2 ವರ್ಷಗಳಿಗೆ ವಿಸ್ತರಿಸಿದರು. ಇದರಿಂದಾಗಿ ಯತಿಗಳಿಗೆ ದೇಶ ಸಂಚಾರ ಮತ್ತು ಮತ ಪ್ರಚಾರಕ್ಕೆ ಸಾಕಷ್ಟು ಕಾಲಾವಕಾಶ ದೊರೆಯುವಂತಾಯಿತು. 5 ಪರ್ಯಾಯಗಳನ್ನು ಮಾಡಿ ಕೃಷ್ಣನನ್ನು ಪೂಜಿಸಿದ ವಾದಿರಾಜ ಸ್ವಾಮಿಗಳು ಕೃಷ್ಣ ಮಠದಲ್ಲಿ ಶ್ರೀ ಮುಖ್ಯಪ್ರಾಣ ಮತ್ತು ಶ್ರೀ ಗರುಡ ದೇವರನ್ನು ಪ್ರತಿಷ್ಠಾಪಿಸಿದರು. ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ ಗುರುಗಳು ಅನೇಕ ಗ್ರಂಥಗಳನ್ನು ಮತ್ತು ಕೀರ್ತನೆಗಳನ್ನು ರಚಿಸಿದ್ದಾರೆ. ತುಳು ಭಾಷೆಯಲ್ಲೂ ಕೀರ್ತನೆಗಳನ್ನು ಬರೆದಿದ್ದಾರೆ. ಶ್ರೀ ವಾದಿರಾಜ ಸ್ವಾಮಿಗಳು ತಮ್ಮ ಕೀರ್ತನೆಗಳಲ್ಲಿ ಶ್ರೀಕೃಷ್ಣನನ್ನು ಪರಿಪರಿಯಾಗಿ ಬಣ್ಣಿಸಿದ್ದಾರೆ. ಗೋಕುಲದ ತುಂಬ ಓಡಾಡುವ ಕೃಷ್ಣನೊಡನೆ ಗೋಪಿಯರೆಲ್ಲರೂ ಸೇರಿ ಬಣ್ಣದ ಪುಡಿಯನ್ನು ಹರಡಿ ಓಕುಲೆ ಆಡಿದು ಹೀಗೆ. ಸಕಲ
ಇಷ್ಟದೈವವಾದ ಹಯವದನ ಅಂಕಿತದಲ್ಲಿ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಹಾಗಾದರೆ ಯಾರು ಈ ಹಯವದನ? ಒಮ್ಮೆ ಸ್ವರ್ಣಕಾರನೊಬ್ಬನು ಗಣಪತಿಯ ವಿಗ್ರಹ ಮಾಡಲು ಪ್ರಯತ್ನಿಸಿದಾಗಲೆಲ್ಲ ಅದು ಹಯವದನನ ಆಕರಣ ಪಡೆಯುತ್ತಿತ್ತು. ಅದನ್ನು ಅವನು ಶ್ರೀ ವಾದಿರಾಜ ಸ್ವಾಮಿಗಳೇ ಅರ್ಪಿಸಿದರು. ಸ್ವಾಮಿಗಳು ತಾವು ಪೂಜೆ ಮಾಡುತ್ತಿದ್ದ ಭೂವರಾಹ ದೇವರೊಂದಿಗೆ ಈ ಹಯವದನ ಮೂರ್ತಿಯನ್ನು ಪೂಜಿಸಿ ಮಡ್ಡಿ ಅಂದರೆ ಪಾಯಸವನ್ನು ಹೋಲುವ ಕಡಲೆಬೇಳೆಯ ಸಿಹಿ ಭಕ್ಷ್ಯವನ್ನು ಸಮರ್ಪಿಸಿ ಅದು ತಿಂದು ಬಿಟ್ಟಿದ್ದನ್ನು ಪ್ರಸಾದವೆಂದು ಸ್ವೀಕರಿಸುತ್ತಿದ್ದರು. ಹೀಗೆ ಬಹಳ ಭಕ್ತಿಯಿಂದ ಹಯವದನನ್ನು ಪೂಜಿಸುವಾಗ ಒಂದು ದಿನ ಸ್ವಾಮಿಗಳ ಪೂಜೆ ನೋಡಿದ್ರೆ ಭಟ್ರೆ ಅದೇನು ಈಗ ಹೌದು ಭಟ್ರೆ, ಮುಂದೆ ಭೂವರಾಹ ದೇವರಿಗೆ ಹಯಗ್ರೀವ ದೇವರು ಪೂಜೆ ನಡೀಬೇಕು. ನೃತ್ಯವು ನೈವೇದ್ಯಕ್ಕೆ ಕಡಲೆ ಪಾಯಸ ಆಗಬೇಕು. ಸ್ವಾಮಿಗಳು ಅದನ್ನು ತಟ್ಟೆಯಲ್ಲಿ ತುಂಬಬೇಕು. ತಮ್ಮ ತಲೆ ಮೇಲಿಟ್ಟುಕೊಳ್ಳುವಂತೆ ಏಕಾಂತದಲ್ಲಿ ಹಯಗ್ರೀವ ದೇವರು ಬಂದು ನೈವೇದ್ಯವನ್ನು ತಿಂದರಂತೆ ಹಾಗಂತ ಸ್ವಾಮಿಗಳೇ ಹೇಳ್ತಾರೆ. ಹೌದೇ? ಹೌದೇ? ನನಗೆ ಇದೇನು ಮೋಸ ಅನಿಸುತ್ತಿದೆ. ಸ್ವಾಮಿಗಳು ಒಬ್ಬರ
ನಮ್ಮಿಂದ ತಪ್ಪಾಯ್ತು, ನಮ್ಮನ್ನು ಕ್ಷಮಿಸಿ ಸ್ವಾಮಿ. ಈ ಹರವಂತ ಸ್ವಾಮಿಗೆ ಮನೆ ಕ್ಷಮಿಸುತ್ತಾರೆ. ಕುದುರೆ ಬಂದಿದೆ. ವಾದಿರಾಜಗೆ ಮೊದಲು ಜ್ಞಾನ ಭಕ್ತಿ ಕೊಡುವ ಕುದುರೆ ಬಂದಿದೆ. ಶ್ರೀಕೃಷ್ಣನನ್ನು ಬಗೆ ಬಗೆಯಾಗಿ ಪೂಜಿಸಿದ ಶ್ರೀ ವಾದಿರಾಜ ಸ್ವಾಮಿಗಳು ತಮ್ಮ ಗುರುಗಳ ಅಪ್ಪಣೆಯಂತೆ ತೀರ್ಥಯಾತ್ರೆ ಕೈಗೊಂಡು ವಾದದಲ್ಲಿ ದಿಗ್ವಿಜಯ ಸಾಧಿಸಲು ಹೊರಟರು. ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದರು. ಪಂಢರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನ ಪಡೆದರು. ಕಾಶಿ, ಗಯಾ, ಪ್ರಯಾಗ, ಮಧುರೈ ಮುಂತಾದ ಕಡೆ ತೀರ್ಥಯಾತ್ರೆಯನ್ನು ಮಾಡಿದರು. ತಿರುಪತಿ, ಬದರಿ, ಶ್ರೀಶೈಲ ಮೊದಲಾದ ಕ್ಷೇತ್ರಗಳನ್ನು ಸಂದರ್ಶಿಸಿದರು. ಹೀಗೆ ಸಕಲ ತೀರ್ಥಯಾತ್ರೆಗಳನ್ನು ಮಾಡಿ ಕ್ಷೇತ್ರ ಮಹಾತ್ಮೆಯನ್ನು ವರ್ಣಿಸಿದರು. ಇದುವೇ ಶ್ರೀ ವಾದಿರಾಜ ವಿರಚಿತ ತೀರ್ಥ ಪ್ರಬಂಧ ಎಂಬ ಮಹಾಕಾವ್ಯ. ಪುಣ್ಯಪಟ್ಟಣಕ್ಕೆ ಈಗಿನ ಪುಣೆಗೆ ಹೋದಾಗ ಅತಿ ಕಡಿಮೆ ಸಮಯದಲ್ಲಿ ರುಕ್ಮಿಣೀಶ ವಿಜಯವನ್ನು ಬರೆದು ಅಲ್ಲಿಯ ಪಂಡಿತನ್ನು ಸೋಲಿಸಿ
ಪುಣ್ಯಪಟ್ಟಣದ ಮಹಾರಾಜನಿಂದ ಸನ್ಮಾನಿತರಾದರು. ತಿರುಪತಿಗೆ ಹೋದಾಗ ಸಾಲಿಗ್ರಾಮದಂತೆ ಕಂಡ ಶೇಷಾಚಲ ಬೆಟ್ಟವನ್ನು ಮೊಣಕಾಲಿನಿಂದ ಹತ್ತಿದರು ಎಂಬ ಮಾತಿದೆ. ಅಲ್ಲಿ ದೇವರ ದರ್ಶನ ಪಡೆದು ಶ್ರೀ ವೆಂಕಟೇಶ ದೇವರಿಗೆ ಸಾಲಿಗ್ರಾಮ ಹಾರವನ್ನು ಅರ್ಪಿಸಿದರು. ಹೀಗೆ ಸ್ವಾಮಿಗಳ ತೀರ್ಥಯಾತ್ರೆ ಸಮಯದಲ್ಲಿ ನಡೆದ ಪ್ರಸಂಗಗಳು ಹಲವಾರು. ಸ್ವಾಮಿಗಳ ತೀರ್ಥಯಾತ್ರೆ ಸಮಯದಲ್ಲಿ ನಡೆದ ಪ್ರಸಂಗವೊಂದನ್ನು ಈಗ ನೋಡೋಣ. ಸ್ವಾಮಿಗಳೇ, ಈ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು. ಇಲ್ಲಿಗೊಬ್ಬ ಬ್ರಹ್ಮರಾಕ್ಷಸ ಇದ್ದಾನೆ. ಹೌದು ಸ್ವಾಮಿ, ಬ್ರಹ್ಮರಾಕ್ಷಸ. ಇಲ್ಲಿ ಬರುವವರ ದಾರಿಗೆ ಅಡ್ಡಗಟ್ಟಿ ಒಂದು ವಿಚಿತ್ರವಾದ ಒಗಟನ್ನು ಕೇಳುತ್ತಾನೆ. ಸರಿಯಾದ ಉತ್ತರ ಹೇಳದಿದ್ದರೆ ಹೊಡೆದು ಹಾಕುತ್ತಾನೆ. ಹೌದೇ? ಇವನು ನಮ್ಮಿಂದ ಶಾಪಗ್ರಸ್ತನಾಗಿರುವ ನಾರಾಯಣ ಆಚಾರ್ಯನೇ ಇರಬೇಕು. ನೀವೇನು ಭಯಪಡಬೇಕಾಗಿಲ್ಲ. ಅವನು ಕೇಳುವ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡುತ್ತೇವೆ. ನಾನು ಕೇಳುವ ಪ್ರಶ್ನೆಗೆ ಉತ್ತರ ಹೇಳುವೆಯಾ? ಆ ಕ ಮ ಐ ಕೋ ನಸ್ನಾತಃ ಅಂದರೇನು ನಿನಗೆ ಗೊತ್ತಿದೆಯಾ? ಆ ಕ ಮ ಐ ಕೋ ನಸ್ನಾತಃ ಅಂದರೇನು? ನೀನು ಕೇಳಿದ ಒಗಟ್ಟಿಗೆ ನಾವು ಉತ್ತರವನ್ನು ಕೊಡುತ್ತೇವೆ, ಕೇಳು. ಆ ಎಂದರೆ ಆಷಾಢ, ಕ ಎಂದರೆ ಕಾರ್ತೀಕ, ಮಾ ಎಂದರೆ ಮಾಘ, ವೈ ಎಂದರೆ ವೈಶಾಖ. ಈ ಮಾಸಗಳಲ್ಲಿ ಕಲ್ಮಠರು ಮಹಾತೀರ್ಥಕರಲ್ಲಿ ಸ್ನಾನ ಮಾಡಬೇಕೆಂಬುದು ಶಾಸ್ತ್ರ ನಿಯಮ. ಹಾಗೆ ಸ್ನಾನ ಮಾಡಿದವರು ಯಾರೆಂದಲ್ಲವೇ ನಿನ್ನ ಪ್ರಶ್ನೆ. ಬ್ರಹ್ಮರಾಕ್ಷಸನಾದ ನೀನು ನೀರನ್ನು ಮುಟ್ಟುವುದಿಲ್ಲ ಮತ್ತು ಸ್ನಾನ ಮಾಡುವುದಿಲ್ಲ. ಉತ್ತರ ಹೇಳಿದೆಯಲ್ಲ, ಉಳಿದ ಶಾಸ್ತ್ರಗಳಲ್ಲಿ ನಿನ್ನನ್ನು ಗೆಲ್ಲುತ್ತೇನೆ. ಈ ಒಗ್ಗಟ್ಟು ಮುರಿದು ಬಿದ್ದಂತೆ ಎಲ್ಲ ಶಾಸ್ತ್ರಗಳಲ್ಲಿಯೂ ನಿನಗೆ ಸೋಲಾಗುತ್ತದೆ. ನಿನ್ನನ್ನು ಕ್ಷಮಿಸಿದ್ದೇವೆ. ಇಂದಿನಿಂದ ನೀನು ನಾರಾಯಣ ಭೂತ ಎಂದು ನಮ್ಮ ಜೊತೆಗೆ ಇದ್ದು ಸೇವೆಯನ್ನು ಮಾಡು. ನನ್ನ ದರ್ಶನ ಮಾಡಬೇಕು ಎಂದು ಕೇಳಿಕೊಳ್ಳದೆ ಸ್ವಾಮಿ. ಹಾಗೇ ಆಗಲಿ. ವ್ಯಾಸರಾಜರನ್ನು ಗುರುವಾಗಿ ಕಂಡ ವಾದಿರಾಜರು ಹಂಪಿಯಲ್ಲಿ ವಿಜಯನಗರದ ರಾಜರ ಆಸ್ಥಾನ ಗುರುಗಳಾಗಿದ್ದ ಶ್ರೀ ವ್ಯಾಸರಾಜ ಸ್ವಾಮಿಗಳನ್ನು ಗುರುವಾಗಿ ಕಂಡಿದ್ದಾರೆ. ಶ್ರೀ ವಾದಿರಾಜರು ಹಂಪಿ ವಿಜಯನಗರದ ರಾಜ್ಯದ ಅರಸರು ಶ್ರೀ ವಾದಿರಾಜ ಸ್ವಾಮಿಗಳಿಗೆ ಪ್ರಸಂಗಾಭರಣ ತೀರ್ಥ ಎಂಬ ಬಿರುದು ಕೊಟ್ಟು ಗೌರವಿಸಿದ್ದಾರೆ. ಶ್ರೀ ವಾದಿರಾಜರು ಹಂಪಿಯಲ್ಲಿದ್ದುಕೊಂಡು ಶ್ರೀ ಈಶಗುಣದತ್ತಿನ ಸ್ತುತಿಯನ್ನು ರಚಿಸಿದ್ದಾರೆ. ಶ್ರೀ ವಾದಿರಾಜ ಸ್ವಾಮಿಗಳು ತಮ್ಮ ತಾಯಿಯ ಹರಕೆಯಂತೆಯೇ ಮಹಾಭಾರತದಲ್ಲಿ 1,00,000 ಪದಗಳಿಗೆ ಅರ್ಥವನ್ನು ಬರೆದು ಲಕ್ಷಾಭರಣ ಎಂದು ದೇವರಿಗೆ ಸಮರ್ಪಿಸಿದರು. ವಾದಿರಾಜರು ಶ್ರೀ ಲಕ್ಷ್ಮೀ ಶೋಭಾನ ಬರೆದಿದ್ದು ಹೇಗೆ? ಸೋದೆಯನ್ನಾಳುತ್ತಿದ್ದ ರಾಜ ಅರಸಪ್ಪ ನಾಯಕ ಸೋದೆ ಪ್ರಾಂತವನ್ನು ಶ್ರೀ ವಾದಿರಾಜ ಸ್ವಾಮಿಗಳಿಗೆ ಗುರುಕಾಣಿಕೆಯಾಗಿ ಕೊಟ್ಟಿರುವನು. ಅರಸಪ್ಪ ನಾಯಕನ ಅಳಿಯನು ಮೃತಪಟ್ಟಾಗ ಶ್ರೀ ವಾದಿರಾಜರು ದಶಾವತಾರ ಮತ್ತು ಲಕ್ಷ್ಮೀ ಶೋಭಾನ ಸ್ತುತಿಯನ್ನು ಮಾಡಿ ಅವನನ್ನು ಬದುಕಿಸಿದರು. ಶ್ರೀ ವಾದಿರಾಜರು ಲಕ್ಷ್ಮೀ ಶೋಭಾನ ರಚಿಸಿದ್ದ ಪ್ರಸಂಗವನ್ನು ಈಗ ನೋಡೋಣ. ಶಾಂತರಾಗಿ ನಾಯಕರೇ, ದುಃಖಿಸಬೇಡಿ. ನಾವು ದೇವರಲ್ಲಿ
ಶ್ರೀರಾಮುಲು. ಶ್ರೀಕೃಷ್ಣ ದೈದಿ ನಮ್ಮೆಲ್ಲರ ಸಲಹರಿ. ಹಯವದನ ಕನ್ನ ಪ್ರಿಯರಾದ ಲಕ್ಷ್ಮಿಗೆ ಶ್ರೀರಾಮುನಿ ಅಲ್ಲಿ ಜಯವೆತ್ತ ಕ್ಷೀರಾಮ ಬುದ್ಧಿಯಲ್ಲಿ ಶ್ರೀಕೃಷ್ಣ ಹರಿ ಶೋಭಾಯೇ. ಸ್ವಾಮಿಗಳು ನನ್ನ ಸೌಭಾಗ್ಯವನ್ನು ಕಾಪಾಡಿದ್ರಿ, ಸದಾ ನಿಮ್ಮ ಸೇವೆಯಲ್ಲಿ ಇರುತ್ತೇನೆ. ಮದುವೆಯ ಮನೆಯಲ್ಲಿ ಪರಮ ಮಾಡಿದರೆ ಮಕ್ಕಳಿಗೆ ಮಧುಗಳಿಗೆ ಭಾಗ್ಯ ನಿನಗೆ ಹೆಚ್ಚುವುದು ಮದನಯ್ಯ ಕೃಪೆಯಿಂದ ಶೋಭಾನವೆನ್ನೀರೆ ಸುರರೋಳು ಶೋಭಾನನಿಗೆ ಶೋಭಾನವೆನ್ನಿ ಸುರನಿಗೆ ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರ ಪ್ರಿಯಗೆ ಶೋಭಾನೆ. ಸ್ವಾಮಿಗಳೇ, ನಾನು ನಿಮಗೆ ಈ ಸೋದೆ ಗ್ರಂಥವನ್ನು ಕಾಣಿಕೆಯಾಗಿ ಕೊಡುತ್ತಿದ್ದೇನೆ, ಸ್ವೀಕರಿಸಬೇಕು. ಇವತ್ತಿನಿಂದ ನೀವು ಈ ಸೋದೆ ಗ್ರಂಥವನ್ನು ರಾಜರಾಗಿ ಆಳಬೇಕು. ಶ್ರೀ ವಾದಿರಾಜ ಸ್ವಾಮಿಗಳು ಮತ್ತು ಸೋದೆ ಕ್ಷೇತ್ರ. ಸೋದೆ ಕ್ಷೇತ್ರವನ್ನು ರಾಜರಾಗಿ ಆಳ್ವಿಕೆ ಮಾಡಿದ ಶ್ರೀ ವಾದಿರಾಜ ಸ್ವಾಮಿಗಳು ಸೋದೆ ಕ್ಷೇತ್ರದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ಶ್ರೀ ರಮಾತ್ರಿವಿಕ್ರಮ ದೇವರನ್ನು ಪ್ರತಿಷ್ಠಾಪಿಸಿದರು. ವಾದಿರಾಜರ ಸೇವೆಯಲ್ಲಿದ್ದ ನಾರಾಯಣ ಪಂಡಿತ ಅಂದರೆ ಭೂತರಾಜರೇ ಬದರಿ ಕ್ಷೇತ್ರದಿಂದ ರಥದ ಸಮೇತ ತ್ರಿವಿಕ್ರಮ ದೇವರನ್ನು ಸೋದೆ ಕ್ಷೇತ್ರಕ್ಕೆ ತಂದರು ಎಂಬ ಉಲ್ಲೇಖವಿದೆ. ಸೋದೆಯಲ್ಲಿರುವ ರಮಾತ್ರಿವಿಕ್ರಮ ದೇವಸ್ಥಾನ ರಥದ ಮಾದರಿಯಲ್ಲಿರುವುದು ವಿಶೇಷ. ಸೋದೆಯಲ್ಲಿ ಪ್ರತಿ ವರ್ಷ ಫಾಲ್ಗುಣ ಬಹುಳ ಬಿದಿಗೆಯಂದು ಶ್ರೀ ರಮಾತ್ರಿವಿಕ್ರಮ ದೇವರ ರಥೋತ್ಸವ ನಡೆಸಿದ ಶ್ರೀ ವಾದಿರಾಜ ಸ್ವಾಮಿಗಳು 1522 1522 ಶಾರ್ವರಿ ಸಂವತ್ಸರ ಅಂದರೆ ಕ್ರಿಸ್ತಶಕ 1601 1601 ಫಾಲ್ಗುಣ ಬಹುಳ ತದಿಗೆಯ ದಿನ ತಮ್ಮ 120ನೇ ವಯಸ್ಸಿನಲ್ಲಿ ಸಶರೀರವಾಗಿ ಪಂಚಬೃಂದಾವನ ಪ್ರವೇಶ ಮಾಡಿದರು. ಶ್ರೀ ವಾದಿರಾಜ ಸ್ವಾಮಿಗಳು ಸಶರೀರವಾಗಿ ಪುಷ್ಪಕ ವಿಮಾನದಲ್ಲಿ ಪರಮಾತ್ಮನ ಸನ್ನಿಧಿಗೆ ತೆರಳಿದರು ಎಂಬ ಮಾತಿದೆ. ಸ್ವಾಮಿಗಳ ಪಾದುಕೆ, ಶೇಷವಸ್ತ್ರ, ರಾಜರಾಗಿ ಧರಿಸಿದ ಕಿರೀಟಗಳನ್ನು ಇಂದಿಗೂ ಸೋದೆ ಕ್ಷೇತ್ರದಲ್ಲಿ ನೋಡಬಹುದು. ವಾದದಲ್ಲಿ ಅಪ್ರತಿಮರೆನಿಸಿದ ಶ್ರೀ ವಾದಿರಾಜರು ಪಂಚ ಬೃಂದಾವನಗಳಲ್ಲಿ ವಿರಾಜಮಾನರಾಗಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಿದ್ದಾರೆ. ಒಂದು ಕ್ಷಣದಲ್ಲಿ ವಾದಿರಾಜರ ದ್ವಂದ್ವ ಪದವನ್ನು ಭಜಿಸಿದೊಡೆ ಬೆಂದು ಹೋಗುವುದು ಪೂರ್ವ ಜನ್ಮದ ದುರಿತ ಕಾನನವು ಎನ್ನುವ ದಾಸರ ಮಾತುಗಳಂತೆ ಶ್ರೀ ವಾದಿರಾಜ ಸ್ವಾಮಿಗಳ ಅನುಗ್ರಹ ಬೇಡುತ್ತಾ ದಶಾವತಾರ ಸ್ತುತಿಯನ್ನು ಮಾಡೋಣ.
ಮಕ್ಕಳೆಲ್ಲ ಪ್ರಸ್ತುತಪಡಿಸಿದ ಈ ನೃತ್ಯ ರೂಪಕ ನಿಮಗೆಲ್ಲ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಪಾತ್ರ ಪರಿಚಯ. ವಾಗೀಶ ತೀರ್ಥರಾಗಿ ಶ್ರೀಜಾ, ರಾಮಭಟ್ಟನಾಗಿ ಪ್ರಣವ್, ಗೌರಿ ದೇವಿಯಾಗಿ ಸುನಿಷ್ಕಾ, ಭೂವರಾಹನಾಗಿ ಸಬಲ, ವಾಗೀಶ ತೀರ್ಥರ ಶಿಷ್ಯವೃಂದ ಕ್ಯೂಟೆಸ್ಟ್ ಅಥರ್ವ, ಯಶಸ್ವಿ, ಯುವಾನ್, ಶ್ರೀ ವಾದಿರಾಜರಾಗಿ ಶ್ರಿಯಾ, ಹಯವದನಾಗಿ ಅಪ್ರಮೇಯ, ಅಡುಗೆ ಭಟ್ಟ 1 ವಿನಿತ್, ಅಡುಗೆ ಭಟ್ಟ 2 ಆರವ್, ಹಳ್ಳಿಯವನಾಗಿ ಸಹಿಷ್ಣು, ಬ್ರಹ್ಮರಾಕ್ಷಸನಾಗಿ ಸಾನ್ವಿ, ಅರಸಪ್ಪ ನಾಯಕನಾಗಿ ಅಥರ್ವ, ಅರಸಪ್ಪ ನಾಯಕನ ಮಗಳು ಅರ್ಣ, ಅರಸಪ್ಪ ನಾಯಕನ ಅಳಿಯ ಕ್ರಿಶ್. ಮೇಳದಲ್ಲಿ ಗಾಯಕರಾಗಿ ಸಾನ್ವಿ, ಪ್ರಲ್ಹಾದ್ ಮತ್ತು ಸಾನ್ವಿ, ವಾದ್ಯವೃಂದದಲ್ಲಿ ಸ್ಯಾಕ್ಸೋಫೋನ್ನಲ್ಲಿ ಅನಘ, ಕೊಳಲು ಅಥರ್ವ, ಹಾರ್ಮೋನಿಯಂ ಮತ್ತು ತಬಲಾ ನಂದನ್. ನೃತ್ಯ ಸಂಯೋಜನೆ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನ ತೆಗೆದುಕೊಂಡವರು ದೀಪ್ತಿಗಢ್. ರಚನೆ, ಪರಿಕಲ್ಪನೆ ಮತ್ತು ನಿರ್ದೇಶನ ಸದಾ ಕೃಷ್ಣ ಸೇವೆಯಲ್ಲಿರುವ ನಾನು ಸರಿತಾ.